This video is sponsored by Max Multi-Speciality Hospital, 24/7 emergency trauma and critical care center with advanced services. Located at Hagarga Circle, Ring Road, Gulbarga. ಕೋಡ್ಲಾ ಬೆನಕನಹಳ್ಳಿನಲ್ಲಿರ್ತಕ್ಕಂಥ ಸಿಮೆಂಟ್ ಶ್ರೀ ಸಿಮೆಂಟ್ ಕಾರ್ಖಾನೆಯವರು ರೈತರಿಗೆ ತಾರತಮ್ಯ ಮಾಡ್ತಾ ರೈತರ ಜಮೀನನ್ನು ಖರೀದಿ ಮಾಡಿ ಅವರಿಗೆ ಕೊಡಬೇಕಾದಂಥ ಹಣವನ್ನು ಕೊಡದೇನೆ ಸತಾಯಿಸ್ತಾ ಇರ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಅನೇಕ ಜನ ರೈತರಿಗೆ ಏನು ಡಿಫರೆನ್ಸ್ ಅಮೌಂಟ್ ಕೊಡಬೇಕಾಗಿದೆ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ನೂರಾರು ಜನರಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು, ಉದ್ಯೋಗವನ್ನು ಕೊಡೋದ್ರಲ್ಲೂ ಕೂಡ ತಾರತಮ್ಯತೆಯನ್ನು ಮಾಡಿದ್ದಾರೆ, ವಂಚನೆಯನ್ನು ಮಾಡಿದ್ದಾರೆ. ಕಾನೂನನ್ನು ಉಲ್ಲಂಘಿಸಿ ಕಾರ್ಖಾನೆ ಅಲ್ಲಿ ವಾಯು ಮಾಲಿನ್ಯವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾನು ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರಿಗೆ ಆಗ್ರಹ ಮಾಡ್ತೇನೆ, ನೀವು ರೈತರ ಪರವಾಗಿ ನಿಂತ್ಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ನೀಡಿದ್ದಾರೆ ಅಂತ ಸರ್? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ 27ನೇ ತಾರೀಕು 9ನೇ ತಿಂಗಳು 2023ರಲ್ಲಿ ಸಹಾಯಕ ಆಯುಕ್ತರು ಸೇಡಂ ಇವರ ನೇತೃತ್ವದಲ್ಲಿ 20 ಅಧಿಕಾರಿಗಳ ತಂಡ ಸಭೆ ಸೇರಿ ನಿರ್ದೇಶನವನ್ನು ಕೊಟ್ಟಿದೆ. ರೈತರಿಗೆ 3,68,000 ರೂಪಾಯಿ ಪ್ರತಿ ಎಕರೆಗೆ ಹೆಚ್ಚುವರಿಯಾಗಿ ಹಣವನ್ನು ಕೊಡಬೇಕು 400-500 ಜನ ರೈತರಿಗೆ ಅನ್ನೋಂಥದ್ದನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಮತ್ತು ಏನು ಸುತ್ತಮುತ್ತಲಿನ 8-10 ಹಳ್ಳಿ ಗ್ರಾಮದ ರೈತರಿಗೆ ಇವತ್ತು ಬೆಳೆ ಹಾನಿ ಆಗ್ತಾ ಇದೆ, ಆ ಬೆಳೆ ಹಾನಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆ ತೀರ್ಮಾನಕ್ಕೂ ಕೂಡ ಕಂಪನಿಯವರು ಕ್ಯಾರೆ ಅಂತ ಇಲ್ಲ ಅನ್ನೋವಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ತಕ್ಷಣಕ್ಕೇ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗಬೇಕು ಮತ್ತು ಜಮೀನು ಕಳ್ಕೊಂಡಿರುವಂಥ ರೈತರ ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಏನು ವಾಯು ಮಾಲಿನ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಕೂಡ ನಮ್ಮದು ಆಗ್ರಹ ಇದೆ. ಸರ್, ನಿಮ್ಮ ಅವಧಿಯಲ್ಲಿ ಇದೇ ಸಮಸ್ಯೆ ಕೂಡ ಇತ್ತು, ಅವಾಗ ನೀವು ಏನು ಕ್ರಮ ತಂದಿರೋ? ನಾವು ಆವಾಗಲೂ ಕೂಡ ಅದ್ರ ಬಗ್ಗೆ ಯಾವ್ಯಾವ ನಮ್ಮ ಗಮನಕ್ಕೆ ಬಂದಿದೆ ಅಧಿಕಾರಿಗಳ ಸಭೆ ಕರೆದು ಅದಕ್ಕೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಆದರೆ ರೈತರ ಜಮೀನಿಗೆ ತಾರತಮ್ಯ ಮಾಡಿದ್ದಾರೆ ಅನ್ನೋಂಥದ್ದು ನಮಗೆ ಈಗ ಗಮನಕ್ಕೆ ಬಂದಿದೆ. ಸುಮಾರು 3,68,000 ರೂಪಾಯಿ ವ್ಯತ್ಯಾಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಕೆಲವು ರೈತರಿಗೆ ಮಾತ್ರ ಹಣ ಕೊಟ್ಟು ಇನ್ನುಳಿದ ರೈತರಿಗೆ ಕೊಡದೇ ಇರ್ತಕ್ಕಂಥದ್ದು ಇದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಹಾಗಾಗಿ ಆ ಎಲ್ಲ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ತೀರ್ಮಾನವನ್ನು ಫೆಬ್ರವರಿ 15ನೇ ತಾರೀಕಿನ ಒಳಗಾಗಿ ಇವರು ತೀರ್ಮಾನವನ್ನು ತಗೊಳ್ಳದೇ ಇದ್ದರೆ, ಅವರಿಗೆ ನ್ಯಾಯ ಸಿಗದೇ ಇದ್ದರೆ, ನ್ಯಾಯ ದೊರಕಿಸುವಲ್ಲಿ ಸರ್ಕಾರ ವಿಫಲ ಆದರೆ ನಾವು ಹೋರಾಟವನ್ನು ಮಾಡ್ತೇವೆ. ಖಂಡಿತ ಫೆಬ್ರವರಿ 15ನೇ ತಾರೀಕಿನ ನಂತರ ನಿರಂತರವಾದಂಥ ಹೋರಾಟವನ್ನು ನಾವು ತಗೊಳ್ಳೋರಿ. ಬೆನಕನಹಳ್ಳಿ ಶ್ರೀ ಸಿಮೆಂಟ್ ಕಂಪ್ನಿ ಏನು ಭೂಮಿ ಕಳೆದುಕೊಂಡಂಥ ರೈತರಿಗೆ ಏನು ಅನ್ಯಾಯ ಮಾಡ್ತಾ ಇದೆ. ಇವತ್ತು ಭೂಮಿ ಕೊಟ್ಟಂಥ 400 ರೈತರು, ಅವರಲ್ಲಿ ಇವತ್ತು 11,68,000 ರೂಪಾಯಿ ಕೆಲವೇ ರೈತರಿಗೆ ಕೊಟ್ಟಿದ್ದಾರೆ. ಇನ್ನುಳಿದಂಥ 90% ರೈತರಿಗೆ ಬರೀ 8 ಲಕ್ಷ ರೂಪಾಯಿ ಮುಟ್ಟಿದ್ದಾವೆ. ಅದಕ್ಕೆ ನಮ್ಮ ಆಗ್ರಹ ಏನಿದೆ ಅಂದರೆ, ನೀವು ಆ ರೈತರಿಗೊಂದು ಈ ರೈತರಿಗೂ ತಾರತಮ್ಯ ಮಾಡಬೇಡ್ರಿ, ಎಲ್ಲ ರೈತರಿಗೂ ಕೂಡ ಒಂದೇ ನ್ಯಾಯ ಕೊಡ್ರಿ. 11,68,000 ರೂಪಾಯಿಯನ್ನು ಪರ್ ಎಕರೆಕ್ಕೆ ಏನು ರೈತರಿಗೆ ಕೊಟ್ಟಿದ್ರಿ ಕೆಲವೇ ರೈತರಿಗೆ, ಇನ್ನುಳಿದಂಥ ಎಲ್ಲ ರೈತರಿಗೆ ಕೊಡಬೇಕೆಂಬುದು ನಮ್ಮ ಆಗ್ರಹ ಅದ. ಈಗಾಗಲೇ ಇನ್ನುಳಿದಂಥ ರೈತರಿಗೆ 8 ಲಕ್ಷ ರೂಪಾಯಿ ಮುಟ್ಟಿದೆ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ 3,68,000 ರೂಪಾಯಿ ಪರ್ ಎಕರೆ ತಕ್ಷಣ ನಮ್ಮ ಕೋಡ್ಲಾ ಬೆನಕನಹಳ್ಳಿ ಎಲ್ಲ ರೈತರಿಗೆ ಕೊಡಬೇಕಂತ ನಮ್ಮ ಆಗ್ರಹ ಅದ. ಒಂದು ವೇಳೆ ಫೆಬ್ರವರಿ 15ನೇ ತಾರೀಕು ಈಗ ತಾನೇ ನಮ್ಮ ಮಾಜಿ ಶಾಸಕರಂಥ ರಾಜಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಶ್ರೀ ಸಿಮೆಂಟ್ ಕಂಪ್ನಿಗೆ ಆಗ್ರಹ ಮಾಡಿದ್ದೇವೆ. ಬರ್ತಕ್ಕಂಥ ಫೆಬ್ರವರಿ 15ನೇ ತಾರೀಕು ನಾವು ಗಡುವು ಕೊಟ್ಟಿದ್ದೇವೆ. ಆ ಗಡುವಿನ ಒಳಗಡೆ ನೀವು ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಿದರೆ ಒಳ್ಳೆಯದು. ಒಂದು ವೇಳೆ ನೀವು ಬಗೆಹರಿಸಿಲ್ಲ ಅಂದರೆ ನಿಮ್ಮ ಕಂಪ್ನಿಯ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡಬೇಕಂತಕ್ಕ ಎಚ್ಚರಿಕೆಯನ್ನು ನಾವು ಶ್ರೀ ಸಿಮೆಂಟ್ಗೆ ಕೊಡ್ತಾ ಇದ್ದೇವೆ. ಸಿದ್ದು ಬಾನರ್, ಕೋಡ್ಲಾ, ಮಾಜಿ APMC ಅಧ್ಯಕ್ಷರು, ಸೇಡಂ.